ನಮಸ್ಕಾರ, ನಾನು ಶುಭಾ. ಹಳೆ ಬಾಟಲ್ಸ್ ಬಿಸಾಕ್ತಾ ಇದ್ದೀರಾ? ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಲ್ಲ. ಮೊದಲನೇ ಟಿಪ್ಸು, ಒಂದು ಚಿಕ್ಕ ತಟ್ಟೆ ತಗೊಂಡು ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ. ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಬಿಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೋಬೇಕು. ಹಿಟ್ಟು ಹದ ಸೇಮ್ ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ಕೊತೀವಲ್ಲ, ನೈಸಾಗಿ ಹಿಂಗೆ ಕಲಿಸ್ಬಿಡಿ. ಮತ್ತು ತೆಂಗಿನಕಾಯಿ ಅಷ್ಟೇ, ಮೇಲೆ ನಾರೆಲ್ಲ ಸ್ವಲ್ಪ ಚಾಕೋಲು ಹಿಂಗೆ ಉಜ್ಜಿಬಿಡಿ ಚಾಕೋಲಿ. ಮತ್ತು ನೀರಲ್ಲಿ ತೇವ ಮಾಡ್ಕೊಳ್ಳಿ. ಒಂದು ಸತಿ ತೊಳೆದ್ಬಿಟ್ಟು ಮತ್ತು ಅರಿಶಿನ ನೀಟಾಗಿ ಹಚ್ಚಬೇಕು, ಕೆಳಗಡೆಯಿಂದ ಮೇಲೆಗೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಹಚ್ಚಿಬಿಟ್ಟ ಮೇಲೆ ಎರಡೂ ಕಡೆ ಹಿಂಗೆ ಗೆರೆ ಬಂದಿರುತ್ತಲ್ಲ, ಮಧ್ಯದಲ್ಲಿ ಈ ಉಂಡೆ ನೈಸಾಗಿ ರೌಂಡಾಗಿ ಮಾಡಿಕೊಂಡು ಮಧ್ಯದಲ್ಲಿ ಹಿಂಗೆ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ. ಕೈಯಿಂದ ಸ್ವಲ್ಪ ತೇವ ಮಾಡ್ಕೊತಾ ಇರಿ, ನೀಟಾಗಿ ನೈಸಾಗಿ ಬಂದುಬಿಡುತ್ತೆ. ಮತ್ತು ನಿಮ್ಮ ಎರಡೂ ಬೆರಳಲ್ಲಿ ಹಿಂಗೆ ಅಂದ್ಬಿಡಿ. ಮತ್ತು ಮೂಗು ಅಷ್ಟೇ, ನಿಮ್ಗೆ ಎಷ್ಟು ಹಿಂಗೆ ಬೇಕೋ ಹಂಗೆ ಮೂಗು, ಆ ತುಟಿ ಎಲ್ಲ ಮಾಡ್ಕೋಬೇಕು. ನಾನು ಐಲೈನರಲ್ಲಿ ಐಬ್ರೋಸ್ ಎಲ್ಲ ಬರಿತಾ ಇದ್ದೀನಲ್ಲ, ನೀವು ಮಕ್ಕಳದು ವಾಟರ್ ಪೇಂಟ್ ಇದ್ದರೆ ವಾಟರ್ ಪೇಂಟಲ್ಲಿ ಬೇಕಾದರೂ ಬರ್ಕೋಬೋದು. ನೀಟಾಗಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಹೆಂಗೆ ಬೇಕೋ ಹಂಗೆ ಬರ್ಕೊಳ್ಳಿ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಮೇಲೆ ಕೂದಲಿಗಷ್ಟೇ ನಾನು ಈ ಉಲ್ಲನ್ ದಾರ ಇತ್ತು ಬ್ಲ್ಯಾಕ್ ಕಲರ್ದು, ಆ ದಾರದಲ್ಲಿ ಹಿಂಗೆ ಸುತ್ತಾ ಇದ್ದೀನಿ. ನೀವು ಬೇಕಾದರೆ ಹೂವು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಸುತ್ಕೋಬೋದು. ನಾನು ಸಿಂಪಲ್ಲಾಗಿ ನೋಡಿ ಹಿಂಗೆ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ವರಲಕ್ಷ್ಮಿ ಹಬ್ಬಕ್ಕೆ. ನಮ್ಮ ಮನೇಲಿ ಮಾಡೋ ಥರ ನಾನು ತೋರಿಸಿದ್ದೀನಿ. ಮಾಡ್ತೀವಿ, ಡಸ್ಟ್ಬಿನ್ಗೆ ಬಿಸಾಕ್ತಿರಲ್ಲ, ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ. ನೋಡಿ, ನಾವು ಶೆಲ್ಲೋ ಟೇಪಲ್ಲಿ ಅದು ಓಪನ್ ಆಗದಿರ ಎರಡೂ ಕಡೆ ಮೆತ್ತಿಸ್ಬಿಡಿ. ಎಕ್ಸ್ಟ್ರಾ ನಾನು ಕಟ್ ಮಾಡಿಬಿಡ್ತಾ ಇದ್ದೀನಿ ನೋಡಿ, ಈ ಥರ ಎರಡೂ ಕಡೆ ಮೆತ್ತಿಸ್ಬಿಟ್ಟು. ಪೆನ್ನದು ನಾವು ಪೆನ್ಸ್ ಆಗೋದ್ಮೇಲೆ ಬಿಸಾಕ್ತಿರಲ್ಲ, ಪೆನ್ನು ಅಷ್ಟೇ ನಾನು ಇವು ಆಗೋಗಿತ್ತು, ಅದು ನಾನು ಬಿಸಾಕಿರಲಿಲ್ಲ. ಆ ಮುಂದೆ ಭಾಗ ಮಾತ್ರ ತಗೊಂಡು ಟಕ್ ಪೆನ್ನಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದೆಷ್ಟಿದೆಯೋ ಅಷ್ಟು ರೌಂಡಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿಕೊಂಡು ಈ ಮಧ್ಯಕ್ಕೆ ಒಂದಕ್ಕೊಂದು ಗ್ಯಾಪ್ ಇರಬೇಕಲ್ವ, ಇದು ನಾನು ಸ್ವಲ್ಪ ದಪ್ಪ ಇರೋ ರಟ್ಟಿದ್ರೆ ದಪ್ಪದ್ದಂಗೆ ಒಂದೇ ಮೆತ್ತಿಸ್ಬೋದು. ನಂದು ಸ್ವಲ್ಪ ತೆಳುವಾಗಿತ್ತು, ಅದಕ್ಕೆ ನಾನು ಒಂದು ಎರಡೆರಡು ಜೊತೆಯಾಗಿ ಮೆತ್ತಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಮತ್ತು ಪೆನ್ನದ ಮುಂದೆ ಭಾಗ ಇದಕ್ಕೂ ಅಷ್ಟೇ ಸ್ವಲ್ಪ ಫೆವಿಕಾಲ್ ಹಾಕ್ಬಿಟ್ಟು ನೀಟಾಗಿ ಮೆತ್ತಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಿ. ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು, ಮೆತ್ಕೊಬಿಡುತ್ತೆ. ನಾನು ಒಂದು 10 ನಿಮಿಷ ಎಲ್ಲ ಮೆತ್ತಿಸ್ಬಿಟ್ಟು ಒಂದು 10 ನಿಮಿಷ ಬಿಡ್ತಾ ಇದ್ದೀನಿ. ಮತ್ತು ರಂಗೋಲಿ, ನಿಮಗೆ ಕಲರ್ಸ್ ಬೇಕಂದರೆ ಕಲರ್ಸು, ಇವಾಗ 3 ಇದೆಯಲ್ಲ, 3ರಲ್ಲಿ 3 ಕಲರ್ಸ್ ತುಂಬಿಸ್ಬೋದು. ನಾನು ವೈಟ್ ಕಲರ್ ತುಂಬಿಸ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ನಿಮಗೆ ಹೆಂಗೆ ಬೇಕೋ ಹಂಗೆ ರಂಗೋಲಿ ಹಾಕ್ಕೋಬೋದು ಸಿಂಪಲ್ಲಾಗಿ. ಇಲ್ಲ ಡಾಟ್ಸ್ ಬೇಕಂದರೆ ಡಾಟ್ಸ್ ಕೂಡ ಹಾಕ್ಕೋಬೋದು. ಇಲ್ಲ 3 ಬೆರಳಲ್ಲಿ ಬಿಡ್ತಾರಲ್ವ, ಒಬ್ಬೊಬ್ರಿಗೆ ಆ 3 ಈ ಥರ ಲೈನ್ಸ್ ಥರ ಬಿಡೋದು ರಂಗೋಲಿ ಬರಲ್ಲ ಅನ್ನೋರು ಇದರಲ್ಲಿ ತುಂಬ ಸುಲಭವಾಗಿ ಹಾಕ್ಕೋಬೋದು. ನೋಡಿ ತೋರಿಸ್ತೀನಿ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸಿಂಪಲ್ಲಾಗಿ ಒಂದು ಡಿಸೈನ್ ತೋರಿಸಿದ್ದೀನಿ, ನೀವು ಬೇಕಾದರೆ ಇದರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರುತ್ತಲ್ವ, ಅದನ್ನು ನೀವು ಟ್ರೈ ಮಾಡ್ಬೋದು. ನೋಡಿ, ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಸುಲಭ ಅಂತ. ಹೆಂಗೂ ನೀವು ಸೋಪ್ ಬಾಕ್ಸ್ ಬಿಸಾಕೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ, ನಾನು ಹೇಳ್ಕೊಟ್ಟಂಗೆ. ವೇಸ್ಟ್ದೊಂದು ಬಾಟಲ್ ತಗೊಂಡಿದ್ದೀನಿ, ಆ ವಾಟರ್ ಬಾಟಲ್ದು ಮುಂದೆ ಭಾಗ ಕಟ್ ಮಾಡಬೇಕು. ಚಾಕುವಲ್ಲಿ ಇದೇನು ಬೇಗ ಕಟ್ ಆಗಿಬಿಡುತ್ತೆ ನೋಡಿ, ಮುಂದೆ ಭಾಗ ಕಟ್ ಮಾಡಿಬಿಟ್ಟಿದ್ದೀನಿ. ಮತ್ತು ಕೆಳಗಡೆ ಭಾಗ ಅಷ್ಟೇ ಒಂದು 1/2 ಇಂಚಷ್ಟು ಬಿಟ್ಬಿಟ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ. ಲಾಸ್ಟ್ವರೆಗೂ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ. ಒಂದು 1/2 ಇಂಚಷ್ಟು ಬಿಟ್ಬಿಟ್ಟು ಇನ್ನೊಂದು ಸೈಡು ಕಟ್ ಮಾಡ್ತಾ ಇದ್ದೀನಲ್ಲ, ಲಾಸ್ಟಿಗೆ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಹಿಂಗೆ ಟೇಪ್ ಅಂತೂ ಇರುತ್ತಲ್ಲ, ಯಾವ ಕಲರ್ ಇದ್ದರೆ ಬ್ಲ್ಯಾಕ್ ಇದ್ದರೆ ಬ್ಲ್ಯಾಕ್, ಇಲ್ಲ ಈ ಥರ ಎಲ್ಲೋ ಇದ್ದರೆ ಎಲ್ಲೋ ಯಾವುದಾದ್ರೂ ಬಳಸ್ಬೋದು. ಅಂದರೆ ಈ ಲಾಸ್ಟ್ ಎಡ್ಜಸ್ಸು ನಮಗೆ ಕೈಗೆ ಚುಚ್ಕೊಳ್ಳುತ್ತೆ ನಾವೇನಾದರೂ ಎತ್ತಿಕ್ಕೋವಾಗ. ಅದಕ್ಕೆ ಲಾಸ್ಟ್ ಎಡ್ಜಸ್ಗೆ ಏನು ಮಾಡಬೇಕು, ಈ ಟೇಪ್ ನೀಟಾಗಿ ಮೆತ್ತಿಸ್ಬಿಡಬೇಕು. ಎರಡೂ ಸೈಡು ಮೆತ್ತಿಸ್ಬಿಡಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಮೆತ್ತಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ಕಟ್ ಮಾಡಿಬಿಡಿ. ನಾನು ಇನ್ನೊಂದು ಸೈಡು ಒಂದು ಸೈಡ್ ಮೆತ್ತಿಸಿದ್ದೀನಲ್ಲ, ಮತ್ತು ಇನ್ನೂ ಒಂದು ಸೈಡು ಮೆತ್ತಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಂದು ಸೈಡು ಸೇಮ್ ಹಂಗೆ ಟೇಪ್ ನೋಡಿ ಮೇಲೆ ಸ್ವಲ್ಪ ಹಿಂಗೆ ಮೆತ್ತಿಸ್ಕೊಬಿಟ್ಟು ಹಿಂಗೆ ಉದ್ದಕ್ಕೆ ಹಿಂಗೆ ಎಳ್ಕೊಂಡೋಗಿ ಎರಡೂ ಸೈಡ್ ಹಿಂಗೆ ಮೆತ್ತಿಸ್ಬಿಡೋದಷ್ಟೇ. ಎಕ್ಸ್ಟ್ರಾ ಮತ್ತೆ ಜಾಸ್ತಿ ಇರೋ ಕಟ್ ಮಾಡಿಬಿಡಿ, ಹಿಂಗೆ ಮೆತ್ತಿಸ್ಕೊಬಿಡಿ. ಮತ್ತು ಮೇಲೆ ಕಟ್ ಮಾಡಿರ್ತೀರಲ್ಲ ಬಾಟಲ್ ಮೇಲೆ ಭಾಗ, ಇದಕ್ಕೂ ಮೆತ್ತಿಸ್ಕೋಬೇಕು ನೋಡಿ. ಇದಕ್ಕೂ ಅಷ್ಟೇ ಒಂದು ಕಡೆ ಹಿಂಗೆ ಮೆತ್ತಿಸ್ಬಿಟ್ಟು ಹಿಂಗೆ ಉದ್ದಕ್ಕೆ ಹಿಂಗೆ ಅಂದ್ಕೊಂಡು ಹೊರಟೋಗಿ ಮೆತ್ತಿಸ್ಬಿಡಿ. ಬಳೆಗಳು, ನಾವು ಗಾಜಿನ ಬಳೆಗಳು ಏನು ಮಾಡ್ತೀವಿ ಮನೇಲಿ, ಇಲ್ಲಾಂದರೆ ಅಲ್ಲಿ ಇಟ್ಬಿಡ್ತೀವಿ, ಇಲ್ಲ ಬಾಕ್ಸಲ್ಲಾದರೂ ಹಾಕಿಡ್ತೀವಲ್ಲ, ಒಡೆದೋಗುತ್ತಂತ ಭಯ ಇರುತ್ತೆ. ಮತ್ತು ಹೆಂಗಂದರೆ ಹಂಗೆ ಇಟ್ಬಿಟ್ಟಾಗೂ ನೋಡೋಕ್ಕೂ ಚೆನ್ನಾಗಿರಲ್ಲ. ಮತ್ತು ನಾವೆಲ್ಲನ ಫಂಕ್ಷನ್ಸ್ಗೆ ಹಂಗೆ ಹೋಗೋವಾಗ ಕ್ಯಾರಿ ಮಾಡ್ತೀವಲ್ಲ, ಗಾಜಿನ ಬಳೆಗಳು ಒಡೆದೋಗುತ್ತಂತ ಭಯ ಇರೋರು ಈ ಥರ ಒಂದು ಬಾಟಲ್ ನೀವು ಮಾಡಿ ಇಟ್ಕೊಬಿಟ್ರೆ, ನಿಮಗೆ ಯಾವ್ಯಾವ ಬಳೆ ಡ್ರೆಸ್ ಮ್ಯಾಚಿಂಗ್ ಆಗಲಿ ಸ್ಯಾರಿ ಮ್ಯಾಚಿಂಗ್ ಆಗಲಿ ಎತ್ಕೊಂಡು ಹೋಗ್ಬೇಕಂದಾಗ ಈ ಥರ ಬಾಟಲ್ ಒಳಗಡೆಗೆ ಹಾಕ್ಬಿಟ್ಟು ನಿಮ್ಮ ಬಳೆಗಳೆಲ್ಲ ಆಮೇಲೆ ಬಾಟಲ್ದು ಹಿಂಗೆ ನೀಟಾಗಿ ಹಿಂಗೆ ಹಾಕ್ಬಿಟ್ಟು ಎತ್ತಿಕ್ಕಿದ್ದೀರಂದರೆ ಅಕಸ್ಮಾತಾಗಿ ಬಿದ್ದೋದ್ರೂ ಓಪನ್ ಆಗೋಲ್ಲ, ಬಳೆಗಳು ಕೂಡ ಒಡೆದೋಗೋದಿಲ್ಲ. ಮತ್ತು ನೀವು ನೋಡಿ ಸುಲಭವಾಗಿ ಎತ್ಕೊಂಡು ಮತ್ತು ನಿಮಗೆ ಯಾವ್ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೊಂಡು ಮತ್ತು ತುಂಬ ಸುಲಭವಾಗಿ ಅದರೊಳಗಡೆ ಇಡ್ಬೋದು. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.